ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಅರ್ಥಶಾಸ್ತ್ರ ಅಂದ್ಬಿಟ್ಟು ನಾನು ಎಕನಾಮಿಕ್ಸ್ ಅಂತ ಇಂಗ್ಲೀಷ್ ಮೀಡಿಯಮಿನ ಏನಂತೀರ ಫಸ್ಟ್ ಇಯರ್ PUC ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಭಾಳ ಜನ ಸರ್ ಕನ್ನಡ ಮೀಡಿಯಮ್ ಅಪ್ಲೋಡ್ ಮಾಡಿಕೊಡಿ ಅಂತ ಕೇಳ್ತಾಯಿದ್ರಿ. ಹಾಗಾಗಿ ನಿಮಗೂ ಬೇಜಾರಾಗಬಾರ್ದಲ್ವ ಅಂದ್ಬಿಟ್ಟು ಕಷ್ಟಪಟ್ಟು ಪೇಪರನ್ನು ತಂದಿದ್ದೇವೆ. ಈ ಒಂದು ಕ್ವಶನ್ ಪೇಪರನ್ನು ನಮಗೆ ದೊರಕಿಸಿ ಕೊಟ್ಟಂತಹ ಹೆಲ್ಪ್ ಮಾಡಿದಂತಹ ಸಮರ್ಥ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬನ್ನಿ, ದೈನಂದಿನ ಜೀವನದ ವ್ಯವಹಾರ ಮಾನವನ ಅಧ್ಯಯನದ ಸುತ್ತ ಈ ವಿಷಯವು ಸುತ್ತುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಅರ್ಥಶಾಸ್ತ್ರ ಆಗಿರುತ್ತೆ. ಕ್ವಶನ್ ನಂಬರ್ 2, ಸ್ವತಂತ್ರ ನಂತರ ಮೊದಲು ಜನಗಣತಿ ನಡೆದ ವರ್ಷ ಯಾವುದು ಅಂದರೆ 1951 ಸರಿಯಾದ ಉತ್ತರ ಆಗಿರುತ್ತೆ. ಚೂಪು ಚಾವಣಿ ರೇಖೆಯು ಇದನ್ನು ರೇಖಾತ್ಮಕ ನಿರೂಪಿಸಲು ಸಹಾಯವಾಗಿದೆ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಅದು ಯಾವುದು ಮಧ್ಯಾಂಕ ಅಂತ ಇದಲ್ವ, ಅದು ಸರಿಯಾದ ಉತ್ತರ. ಆದರೆ ಬಹಳ ಜನ ಯಾಕೋ ಬಿ ಆನ್ಸರ್ ಬರೀತಾ ಇದ್ದಾರೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್. 4ನೆಯ ಪ್ರಶ್ನೆ, ಕೃಷಿ ವಲಯದ ಕಡಿಮೆ ಉತ್ಪಾದಕತೆಯು ಅನಿವಾರ್ಯವಾಗಿ ಭಾರತವು ಈ ದೇಶದಿಂದ ಆಹಾರವನ್ನು ಆಮದು ಏನಂತೀರ ತಾವು ಮಾಡಿಕೊಳ್ಳುವಂತೆ ಮಾಡಿತು. ಅದು ಏನು ಅಂತ ಹೇಳಿದರೆ USA. ಆ ಆಪ್ಷನ್ ಬಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ನಬಾರ್ಡ್ ಸ್ಥಾಪನೆಯ ವರ್ಷ ಯಾವುದು ಅಂತ ಇದೆ, ಅದು 1982 ಬಿ ಇದೆ ಅಲ್ವಾ ಆಪ್ಷನ್, ಅದು ಸರಿಯಾದ ಉತ್ತರ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. 5 ಮಾರ್ಕ್ಸಿಗೆ NSSO ದ ತ್ರೈಮಾಸಿಕ ಪತ್ರಿಕೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ. ಇದಕ್ಕೆ ಸರ್ವೇಕ್ಷಣ ಎಂದು ಕರೆಯುತ್ತಾರೆ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನಂತರದಲ್ಲಿ ಗುಣಲಕ್ಷಣಗಳಿಗೆ ಅನುಗುಣವಾಗಿ ದತ್ತಾಂಶಗಳನ್ನು ವರ್ಗೀಕರಿಸುವುದಕ್ಕೆ ಡ್ಯಾಶ್ ಎಂದು ಕರೆಯುವರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 7ನೆಯ ಪ್ರಶ್ನೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ ಗುಣಾತ್ಮಕ ವರ್ಗೀಕರಣ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಡ್ಯಾಶ್ ಭಾರತದ ಜನಸಂಖ್ಯೆ ಸ್ಥಿತ್ಯಾಂತರದ 2ನೆಯ ಹಂತ ಪ್ರಾರಂಭದ ವರ್ಷ ಅಂತ ಇದೆ. ಆಯಿತಾ, 1921 ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮಾಡರ್ನೈಸೇಷನ್, ಆಧುನೀಕರಣ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 10, ಇದಕ್ಕೆ ಸರಿಯಾದ ಉತ್ತರ ಭಾರತದಲ್ಲಿ ಗ್ರಾಮೀಣ ನಗರ ವಲಸೆಗೆ ಡ್ಯಾಶ್ ಕಾರಣವಾಗಿದೆ ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಅಂತ. ಹೊಂದಿಸಿ ಬರೆಯಿರಿ ಅಂತ ಇದೆ. 5 ಅಂಕ ಮಾತ್ರ ಅಂತ ಇದೆ, ಅಷ್ಟೇ ಸಾಕ್ರಪ್ಪ. ಪೈಲಟ್ ಸಮೀಕ್ಷೆ ಅಂತ ಇದೆ. ಆಯಿತಾ, ಅದಕ್ಕೆ ಸರಿಯಾದ ಉತ್ತರ ಬಂದು ಪೂರ್ವಭಾವಿ ಪ್ರಶ್ನಾವಳಿ ಅಂತ. ವೈಯಕ್ತಿಕ ಸಂದರ್ಶನ ಇಲ್ಲಿ ಬಹಳ ಖರ್ಚಾಗತ್ತೆ, ಎಲ್ಲಿದೆ ಅದು ಆಪ್ಷನ್ನು ಅಧಿಕ ವೆಚ್ಚ ಅಂತ ಇದಲ್ವ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. IMF ಅಂತ ಇದೆ, ಇದಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಇದಲ್ವ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಫಂಡ್ ಅಂತ ಕರಿತೀವಿ. ಆಯಿತಾ, ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿಸುವ ಕೊಡುಗೆ, ಇದಕ್ಕೆ ನಾವು ಹಾಲಿನ ಉತ್ಪನ್ನ ಏನಪ್ಪ, ಇಲ್ಲಿ ಸ್ವಲ್ಪ ಡೌಟ್ ಇದೆ ನನಗೆ. ಆಯಿತಾ, ಹಸಿರು ಕ್ರಾಂತಿ ಅಂತ ಇದೆ, ಅದಕ್ಕೆ ಆಹಾರ ಧಾನ್ಯಗಳ ಉತ್ಪಾದನೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈಗ 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 1 ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಸಂಖ್ಯಾಶಾಸ್ತ್ರದ ಅರ್ಥವೇನು ಅಂತ, ಅದು ಒಂದು ಬ್ರ್ಯಾಂಚ್ ಅಲ್ವಾ ಮ್ಯಾಥಮೆಟಿಕ್ಸಿಂದು, ಅದ್ರ ಬಗ್ಗೆ ತಾವುಗಳು ಎಲ್ಲ ಬರೀರಪ್ಪ, ಎಲ್ಲದೂ ಕೂಡ ಮಾಡೇ ಮಾಡ್ತೀರಾ. ಧನ್ಯವಾದಗಳು. ಮುಂದಿನ ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟು ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ದಯವಿಟ್ಟು ನಾಳೆ ಎಕನಾಮಿಕ್ಸು ಏನಂತೀರ ತಗೊಳ್ಳೋ ಎಕ್ಸಾಮು ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಇರುತ್ತೆ. ದಾವಣಗೆರೆ ಅಂದರೆ ಹರಿಹರ ಬಂತು, ದಾವಣಗೆರೆ ಅಂದರೆ ಸುತ್ತಮುತ್ತಲಿರುವ ಎಲ್ಲರೂ ಕೂಡ ಬಂದ್ರಿ. ನೀವು ದಯವಿಟ್ಟು ಯಾರೆಲ್ಲ ಪ್ರಶ್ನೆ ಏನಂತೀರ ಕ್ವಶನ್ ಪೇಪರ್ ನೋಡ್ತಾ ಇರೋವಂಥ ವಿದ್ಯಾರ್ಥಿಗಳು ದಯವಿಟ್ಟು ನಾಳೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆದ ತಕ್ಷಣ ನಮ್ಮ ಒಂದು ಮೇಲಡಿಗೆ ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ. ಜೊತೆಗೆ ನಮ್ಮ ಬೆಂಗಳೂರು ಸೌತಲ್ಲೂ ಕೂಡ ನಾಳೆ ಎಕನಾಮಿಕ್ಸ್ ಎಕ್ಸಾಮ್ ಇದೆ ಅಂತ ಆ ವಿದ್ಯಾರ್ಥಿಗಳಿಗೂ ಕೂಡ ಹೇಳುವ ಅವಶ್ಯಕತೆ ಇಲ್ಲ, ಅವ್ರು ಕಳಿಸ್ಕೊಡ್ತಾರೆ. ದ್ವಿತೀಯ PUC ಕಳಿಸ್ತಾ ಇದ್ದಾರೆ, ಆದರೆ ಪ್ರಥಮ PUC ವಿದ್ಯಾರ್ಥಿಗಳು ಯಾಕೋ ಹಿಂಜರಿತಾ ಇದ್ದಾರೆ. ತಾವುಗಳು ಕೂಡ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ತಿದ್ದೇವೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಮೆಟೀರಿಯಲನ್ನು ಕೊಟ್ಟಿರ್ತಾನೆ, ಇಂಗ್ಲೀಷಿಂದು ಹಾಗೂ ಎಕನಾಮಿಕ್ಸು. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಒಮ್ಮೆ ಇದನ್ನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡು ಹೋದರೆ ಆಯಿತಾ, ಕಾನ್ಫಿಡೆನ್ಸ್ ಲೆವೆಲ್ ಫುಲ್ ಬೂಸ್ಟ್ ಆಗುತ್ತೆ. ಯಾಕೆಂದರೆ ಅಷ್ಟು ಈಸಿಯಾಗಿದೆ ಕ್ವಶನ್ ಪೇಪರು. ಎಲ್ಲ ಬರುತ್ತಲ್ಲ ಅಂತ ಮನಸ್ಸಲ್ಲಿ ಬಂದುಬಿಟ್ರೆ ಮುಗೀತು, ಏನು ಕೊಟ್ಟರು ಕಿತ್ತಾಕ್ಬಿಡ್ತಾರೆ ಎಕ್ಸಾಮಲ್ಲಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್
ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.